ಅಲ್ಲ ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕ್ತಾರೆ ಇನ್ನೇನಪ್ಪ ಮಾಡ್ತಾರೆ ಚಿಕನ್ ಟಮಾಟೋ ರೈಸ್ ಆಯ್ತು ಸಿಂಪಲ್ ಆಗ ನಾವ್ ಮನೆಗ್ ಪಂದೆ ಕಟ್ತಾ ಇದ್ದೀವಿ ನೀನ್ ಹೊರಗಡೆ ಹೋಗ್ಬಿಟ್ಟು ಇನ್ನ ಜಾಸ್ತಿ ಕಟ್ತೀಯ ಯಾರು ತೋರ್ಸಿದ ಅದಕ್ ದಾರಿ ತಾನೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮನ ಏನಾದರೂ ಒಂದು ಕ್ವಶನ್ ಕೇಳಿ ಅವ್ರನ್ನ ಸಿಕ್ಕಾಕ್ಸ್ಬಿಟ್ಟು ಅವ್ರ ಹತ್ರ ಒಂದು 500 ರೂಪಾಯಿನ ತಗೋಣ ಅಂತಿದ್ದೀನಿ. ನೋಡೋಣ ಬನ್ನಿ ಅವರು ಕೊಡ್ತಾರೋ ಇಲ್ವೋ, ಸ್ವಲ್ಪ ನೋಡೋಣ. ಒಂದು ಇವಾಗ ಬನ್ನಿ ಹೋಗೋಣ. ಅಮ್ಮ ಯಾಕಪ್ಪ ಏನ್ ಮಾಡ್ತಾ ಇದೀಯಾ? ಸುಮ್ನೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ, ಏನ್ ಮಾಡಕ್ ಆಗುತ್ತೆ? ಅಮ್ಮ ಒಂದು ಪಂದ್ಯ. ಏನ್ ಪಂದ್ಯಪ್ಪ? ಏನಾದ್ರೂ ಪಂದ್ಯ ಕಟ್ಟೋ ದುಡ್ಡು ಪಂದ್ರ ಮಾತ್ರ ಹೇಳ್ಬೇಡ. ಏನಾದ್ರೂ ಪಂದ್ಯ ಕಟ್ಟೋ ದುಡ್ಡು ಪಂದ್ರ ಮಾತ್ರ ಹೇಳ್ಬೇಡ. ಇಲ್ಲ ದುಡ್ಡಿದೆ 500 ರೂಪಾಯಿ. ಇಲ್ಲ ದುಡ್ಡೆಲ್ಲ ಸುಮ್ನೆ. ಅಮ್ಮ ಈಸಿ ಕ್ವಶನ್ ಅಮ್ಮ, ಈಸಿ ಕ್ವಶನ್. ಕ್ವಶನ್ಗೆಲ್ಲ ದುಡ್ಡು ಕೊಡಕ್ ಆಗುತ್ತಾ? ಪಂದ್ಯ ಅದೇ ಪಂದ್ಯ ಅಲ್ವಾ? ಪಂದ್ಯ ಏನ್ ಗೊತ್ತಾ, ನಾನಂತೂ ಪಂದ್ಯಕ್ಕೆಲ್ಲ ದುಡ್ಡು ಕೊಡಕ್ ಆಗಲ್ಲ. ಎಷ್ಟ್ ಕಷ್ಟ. ಇಲ್ಲ ಅದ್ ಬಿಟ್ಟು 500 ರೂಪಾಯಿ ಅಷ್ಟೇ, ಸುಮ್ನೆ ಪಂದ್ಯ 500 ರೂಪಾಯಿ ತಾನೆ. ನಾನು ಏನ್ ಎತ್ಕೊಳ್ಳು 500 ರೂಪಾಯಿ ಪಂದ್ಯ ಅಷ್ಟೇ. ಏನ್ ಗೊತ್ತಾ ಗೇಮ್? ಏನ್ ಗೊತ್ತಾ ಗೇಮ್? ಏನ್ ಗೊತ್ತಾ, ನಾನು 5 ಕ್ವಶನ್ ಕೇಳ್ತೀನಿ, ಸರಿನಾ? 5 ಕ್ವಶನ್ ನೀನು ತಪ್ಪ ಆನ್ಸರ್ ಕೊಡ್ಬೇಕು. ನಾನು ಏನಾದ್ರು ಕೇಳ್ಬೋದು, ತಪ್ಪು ಉತ್ತರ ಕೊಡ್ಬೇಕು. ಸಪೋಸ್ ನೀನ್ ಏನಾದ್ರು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಬಿಟ್ರೆ ನಾನ್ ಗೆದ್ದಂಗೆ, ಸೊ 500 ರೂಪಾಯಿ ನನಗೆ. ಸಪೋಸ್ ನೀನ್ ತಪ್ಪು ಉತ್ತರ 5ಕ್ಕೂ ನೀನ್ ರಾಂಗ್ ಆನ್ಸರ್ ಕೊಟ್ಬಿಟ್ರೆ ನಾನು ಹಿಂಗ 500 ರೂಪಾಯಿ ಕೊಡ್ತೀನಿ. ಓಕೆನಾ? ಇವಾಗ ದುಡ್ಡು ಕಟ್ತಿರೇನೆ ನಾವು ಪಂದ್ಯ ಕಟ್ಟನೆ. ಪಂದ್ಯ ದುಡ್ಡು ಕೊಡ್ಲೇಬೇಕಾ ಅದಕ್ಕೆ? ಇಲ್ಲ ನಿಮ್ ಪಂದ್ಯ ಇಕ್ಕೋ, ಇದೆ ನಿನ್ಗೂ ಬರುತ್ತಲ್ಲ 500 ರೂಪಾಯಿ ಗೆದ್ರೆ ನೀನು. ದುಡ್ಡು ನೀನ್ ಎಷ್ಟ್ ಕಷ್ಟಪಟ್ಟು ನಾನು ಕೊಡ್ತೀಯ 500 ರೂಪಾಯಿ, ನಾನ್ ಎಷ್ಟ್ ಕಷ್ಟಪಟ್ಟು ನಿನ್ ಕೊಡ್ತೀನಿ. ಸುಮ್ನೆ ಬಂದ್ಬಿಡುತ್ತೆ ದುಡ್ಡು ಇಲ್ದಿರಾನೆ ಪಂದ್ಯ ಕಟ್ಟಣ. ಏನೋ ಹೇಳು. ಇಲ್ಲಮ್ಮ ನಿನ್ ದುಡ್ಡು ಇಕ್ಕು ಫಸ್ಟ್. ದುಡ್ಡು ಇಡ್ಲೇಬೇಕಾ? ಪಂದ್ಯ ಅಷ್ಟೇ ಅದು ಸರ್. ಇವಾಗ ನೀನ್ ಗೆದ್ರು ನನ್ಗೆ ಹೋಗೋದ್ ಕಾಸು, ನಾನ್ ಗೆದ್ರೆ ನೀನ್ ಗೆದ್ರೆ ನಿನ್ಗೋಗುತ್ತೆ ಕಾಸು, ನಾನ್ ಗೆದ್ರೆ ನನ್ಗೋಗುತ್ತೆ. ಈ ಪಂದ್ಯ ಬಂದು ನಾವ್ ಬೇರೆ ಯಾರ ಹತ್ರ ಕಟ್ತಾ ಇಲ್ಲ, ನಾವೇ ಕಟ್ತಾ ಇರೋ, ಸರಿನಾ? ಏನು ನನ್ಗೊಂದು 500 ರೂಪಾಯಿ ಬೇಕು, ಅದಕ್ಕೆ ಸುಮ್ನೆ ಒಂದು ಪಂದ್ಯ, ಸರಿನಾ? ಹೋಗಿ. ಇವಾಗ ಸಿಂಪಲ್ ಆಗ ನಾವ್ ಮನೆಗ್ ಪಂದ್ಯ ಕಟ್ತಾ ಇದ್ದೀವಿ, ನೀನ್ ಹೊರಗಡೆ ಹೋಗ್ಬಿಟ್ಟು ಇನ್ನ ಜಾಸ್ತಿ ಕಟ್ತೀಯ ಯಾರು ತೋರ್ಸಿದ ಅದಕ್ ದಾರಿ ತಾನೆ. ನಾನು ಎಲ್ಲ ಪಂದ್ಯ ಅದಕ್ಕೆ ನಾನು ಹೇಳಿದ್ದು ಪಂದ್ಯ ದುಡ್ಡಿಲ್ದಿರ ಪಂದ್ಯ ಕಟ್ಟು ಅಂತ. ದುಡ್ಡಿದ್ರ ಪಂದ್ಯ ಕಟ್ಟಿ ನಾನು ಏನು ಮನೆಗೆ ಈಜಿಗ ನಾನ್ ಕೊಟ್ಬಿಟ್ಟು ನನ್ ಮಗ ತಾನೇ ಖರ್ಚು ಮಾಡ್ಲಿ ಅಂತ ನೀನ್ ಹೊರಗಡೆ ಹೋಗ್ಬಿಟ್ಟು ಹುಡುಗ್ರ ಹತ್ರ 2000 3000 ಪಂದ್ಯ ಕಟ್ಬಿಟ್ಟು ಸಾಲ ಮಾಡ್ತೀಯ. ಅವಾಗ ಯಾರು ಸಾಲ ನೀನ್ ಎಲ್ಲೆಲ್ಲೋ ಹೋಗ್ಬೇಡ, ಏನೋ ಒಂದ್ ಮಾಡ್ತೀಯಪ್ಪ. ನಾನಂತೂ ದುಡ್ಡು ಹಂಗಾದ್ರೆ ದುಡ್ಡು ಕೊಟ್ಲೇಬೇಕಂದ್ರೆ ನಾನ್ ಕೊಡ್ತೀನಿ. ಹೇಳು ನೀನ್ ಏನೋ ಕ್ವಶನ್. ನೀನ್ ಇವಾಗ ಇಷ್ಟೇ ತಾನು ಏನ್ ಹೇಳ್ದೆ, ಅದನ್ನ ತಾನು ಹೇಳಿದ್ ನಾನು. ಸರಿ, ನಾನು ಇವಾಗ ಕೊಡಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಏನು ದುಡ್ಡು ಇಡೋದಿಲ್ಲ ಇವಾಗ, ನಾನ್ ಕೊಡ್ತೀನಿ ಇವತ್ತಿಲ್ಲ ನಾಳೆ. ಅದ್ ಪಂದ್ಯ ಅಂದ್ರೆ ಪಂದ್ಯ ನಾನು ಇಕ್ಬಿಟ್ಟು ನೀನು ಆಮೇಲೆ ಆಡೋಣ. ನೀನ್ ಸಪೋಸ್ ಕೊಟ್ಟು ಇವಾಗ ನೋಡಿ, ಇವಾಗ ಸುಮ್ನೆ 500 ರೂಪಾಯಿ ಪಂದ್ಯ ಇಷ್ಟೆಲ್ಲ ಮಾತಾಡ್ದ ಫ್ರೆಂಡ್ಸ್ ಎಲ್ಲೆಲ್ಲ ಬಂದ್ಬಿಡ್ತಾ. 100 ರೂಪಾಯಿ ದುಡಿಬೇಕಂದ್ರೆ ಎಷ್ಟ್ ಕಷ್ಟ ಇದೆ. ಒಂದ್ 5 ನಿಮಿಷದಲ್ಲಿ ಪಂದ್ಯ ಕಟ್ಬಿಡ್ತೀವಿ. ನಿನ್ಗೂ ಎಷ್ಟ್ ಕಷ್ಟ ಇದೆ. ಸ್ವಲ್ಪ ಯೋಚನೆ ಮಾಡು. ಇವಾಗ ಹೋದ್ರೆ ನಿನ್ಗೂ ಹೋಗುತ್ತೆ, ನನ್ಗೋಗುತ್ತೆ, ಬೇರೆ ಯಾರಿಗೂ ಹೋಗಲ್ಲ, ಸರಿನಾ? ಹೋಗ್ ತಗೊಂಡ್ ಹೋಗ್ ದುಡ್ಡು. ಈಜಿಯಾಗ ಪಂದ್ಯದಲ್ಲಿ ಗೆದ್ಬಿಟ್ಟು ಅಂದ್ಬಿಟ್ಟು ನೀನ್ ಬೇರೆ ಕಡೆ ಏನ ಆತರ ಮಾಡ್ಕೊಬಂದ್ರೆ ನನ್ ಕಿವಿಗೆ ಬೀಳ್ಬಾರ್ದು ಈ ತರ ನಿನ್ ಮಗ ಅಂತ. ಸರ್ ಆಯ್ತು, 500 ರೂಪಾಯಿ ನಮ್ಮ ಹತ್ರ 500 ರೂಪಾಯಿ ಬೇರೆ ಹತ್ರ ಅದೆಲ್ಲ ಮಾಡಕ್ ಹೋಗ್ಬೇಡ. ತಗೋಬರ್ತೀನಿ, ಕೊಡೋದಿಲ್ಲ, ನೀನ್ ಹತ್ರ ಇಟ್ಕೊಂತೀನಿ. ಹೋಗು. ಅಪ್ಪ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ 500 ರೂಪಾಯಿ ಕೇಳಿದಕ್ಕೆ ಎಲ್ಲೆಲ್ಲೋ ಹೋಗ್ಬಿಟ್ರು ಪಂದ್ಯ ಅಂತ ಹೇಳಿದಕ್ಕೆ. ಯಪ್ಪ ನೋಡೋ ದುಡ್ಡು ಐತೆ, ನಾನ್ ಕೊಡಲ್ಲ. ಇಲ್ಲಿ ಇಟ್ಟಿರ್ತೀನಿ, ನೋಡ ನೀನ್ ಯಾವ ತರ ಪಂದ್ಯ ಹೇಳ್ತೀನಿ. ಸುಮ್ನೆ ಹೇಳ್ಬಿಟ್ಟು ದುಡ್ಡು ಕರೆಕ್ಟ್ ಆಗಿರುತ್ತೆ ಪಂದ್ಯ. 500 ರೂಪಾಯಿ ಇದ್ರೆ ಏನ್ಕಾಗುತ್ತೆ ಕಷ್ಟ. ಈಜಿಯಾಗಿ ನನ್ನ ಹತ್ರ ಪಂದ್ಯ ಹೇಳ್ಬಿಟ್ಟೆ. 500 ರೂಪಾಯಿ ನೀನ್ ಎಲ್ಲಿಂದ ತಂದು ಕೊಡ್ತೀಯಾ? ನನ್ನ ತಂದು ಕೊಡ್ತೀಯ? ನೀನ್ ಎಲ್ಲಿಂದ ತಂದು ಕೊಡ್ತೀಯ? ನಿನ್ ಬೇಡಮ್ಮ ಅಷ್ಟೇ, ದುಡ್ಡು ಬೇಕು. ಗೆದ್ರೆ ನಿನ್ ಬರುತ್ತಲ್ಲ. ಸರಿ, ಅದೇನ್ ಫೋನ್ ಪೇ ಐತೆ, ಹೇಳ್ತಾ ಹೇಳ್ ನೋಡೋಣ.
ಸರಿ ನನ್ ಫೋನ್ ಪೇ ಐತೆ ನೋಡಿ, ಗೆದ್ರೆ ನಾನು ಕೊಡ್ತೀನಿ ಅಮೌಂಟ್, ನೀವು ಗೆದ್ರೆ ನಾನು ಕೊಡ್ತೇನೆ, ನಾನ್ ಗೆದ್ರೆ ನೀವು ಕೊಡಿ ಅಷ್ಟೇ. ಆಯ್ತು. ನಾನೇನು ಬೇರೆಯವ್ರ ಹತ್ರ ಏನ್ ಪಂಜಿಕ್ ಹೋಗ್ತಿಲ್ಲ ಸರಿ, ಬಂದ್ರೆ ನಿಮ್ಗೆ ಇವತ್ತು ಮನೇಲಿ ಮಾಡಿದ್ರೆ ನಾಳೆ ಬೇರೆಯವ್ರ ಹತ್ರ ಅಯ್ಯೋ ಮಾಡೋದು ಅದ್ ಏನ್ ಬಿಡಮ್ಮ, guarantee? ಅಯ್ಯೋ ಅದ್ ಬೇಡ ಬಿಡಮ್ಮ. ನಾವೇ ನಿನ್ಗೆ ದಾರಿ ತೋರ್ಸಿದ್ದು. ಸರಿ ಬಿಡಮ್ಮ, ಅದ್ ಬೇಡ ಬಿಡು, ಕ್ವಶನ್ ಪಂಜ ಸರಿ ಏನ್ ಹೇಳ್ತೀವಿ ಹೇಳು ನೋಡೋಣ. ಏನ್ ಗೊತ್ತಾ, ಹ್ಮ್ ನಿಮ್ ಹತ್ರ ನಾನು 5 ಕ್ವಶನ್ ಕೇಳ್ತೀನಿ, ಹ್ಮ್ ಏನಾದ್ರು ಇರ್ಬೋದು, ನಾನು ಏನಾದ್ರು ಕೇಳ್ಬೋದು. ಸರಿ ಹೇಳು. ಇರಮ್ಮ ಒಂದ್ ನಿಮಿಷ, 5 ಕ್ವಶನ್ ಕೇಳ್ತೀನಿ, ಮರ್ತ ಹೋಗ್ಬಿಡ್ತೀನಿ ಮಾತಾಡ್ತಿದ್ರೆ. 5 ಕ್ವಶನ್ ಕೇಳ್ತೀನಿ, 5ರಲ್ಲಿ ನೀನು ಒಂದೇ ಒಂದು ಪ್ರಶ್ನೆಗೂ ಹ್ಮ್ ಕರೆಕ್ಟ್ ಆಗಿರೋ ಉತ್ತರ ಕೊಡಬಾರ್ದು, ಸರಿನಾ? ಸರಿ ಆಯ್ತು. ಹಂಗೇನಾದ್ರು ಕೊಟ್ರೆ ಹ್ಮ್ ನಾನ್ ಗೆದ್ದಂಗೆ 500 ರೂಪಾಯಿ ನಂದು. ಹ್ಮ್ ಸಪೋಸ್ ನೀನ್ ಎಲ್ಲದಕ್ಕೂ ತಪ್ಪು ಉತ್ತರ ಕೊಟ್ಬಿಟ್ರೆ ನೀವ್ ಗೆದ್ದಂಗೆ, ನಾನ್ ನಿಂಗೆ 500 ರೂಪಾಯಿ ಕೊಡ್ತೀನಿ, ಸರಿ ಫೋನ್ ಪೇ ಮಾಡ್ತೀನಿ, ಸರಿನಾ? ನನ್ನ ದುಡ್ಡು, ನನ್ನ ಫೋನ್ ಕ್ಯಾಶ್ ಯೂಸ್ ಮಾಡಲ್ಲ, ಫೋನ್ ಪೇ ಸೆಂಡ್ ಮಾಡ್ತೀನಿ. ನಾನು ದುಡ್ಡು ನಿನ್ ಕೊಡಲ್ಲ, ನಾನೇ ಗೆಲ್ಲೋದು ಆಯ್ತಾ? ನಿನ್ ಫೋನ್ ಪೇ ನನ್ಗೆ ಮಾಡಲ್ಲ, ನೋಡೋಣ ಅದು ಒಂದು. ನನ್ ದುಡ್ಡು ಅಂತೂ ನನ್ ಪಕ್ಕದಲ್ಲೇ ಇಟ್ಕೊಂತೀನಿ, ದುಡ್ಡಿನ ಬೆಲೆ ನಿನ್ಗೆ ಗೊತ್ತಿಲ್ಲ. 500 ರೂಪಾಯಿ ಹೇಳ್ಬಿಟ್ಟಲ್ಲ ಈಜಿಯಾಗಿ. ಕೊಡ್ತೀನಿ, ಹೇಳು ಹೇಳು, ಅದೇನೋ ಹೇಳು ಆನ್ಸರ್, ನಾನು ಆನ್ಸರ್ ಕೊಡ್ತೀನಿ. ಏನ್ ಗೊತ್ತಾ, ಇವಾಗ ನಾವು ಯಾವ ವರ್ಷದಲ್ಲಿ ಇದ್ದೀವಿ? ನಾವಾ ಇದೀವಿ 2018 ಇದೀವಿ 2018. ಒಂದು ಇವಾಗ 2ನೇ ಪ್ರಶ್ನೆ, ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕ್ತಾರ ಹಾಕಲ್ವಾ? ಚಿಕನ್ ಹಾಕಲ್ಲ, ಚಿಕನ್ ಮಾತ್ರ ಹಾಕ್ತಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಚಿಕನ್ ಮಾತ್ರ ಹಾಕ್ತಾರೆ, ಲೆಗ್ ಪೀಸ್ ಮಾತ್ರ ಹಾಕ್ತಾರೆ. ಅಲ್ಲ ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕ್ತಾರೆ, ಇನ್ನೇನಪ್ಪ ಮಾಡ್ತಾರೆ? ಚಿಕನ್ ಟಮಾಟೋ ರೈಸ್ ಆಯ್ತು, ನಂದೇ ಅಮೌಂಟ್, ನಾನೇ ಗೆದ್ದಂಗೆ. ಸರಿ ಸರಿ ಆಯ್ತು ಹೇಳು. ಏನ್ ಹೇಳೋದು, ನೀನು ಕರೆಕ್ಟ್ ಆಗಿ ಆನ್ಸರ್ ಉತ್ತರ ಹೇಳ್ಬಿಟ್ಟಲ್ಲ. ನಾನೇನ್ ಕೇಳ್ದೆ, ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕ್ತಾರ ಇಲ್ವೋ ಅಂದೆ. ನೀವು ಚಿಕನ್ ಹಾಕಲ್ಲ, ಲೆಗ್ ಪೀಸ್ ಹಾಕ್ತಾರೆ, ಚಿಕನ್ ಲೆಗ್ ಪೀಸ್ ಹಾಕ್ತಾರೆ ಅಂದ್ಬಿಟ್ಟೆ. ಹೋಯ್ತಲ್ಲ ಹಾಗಾದ್ರೆ. ಅದು ಇಷ್ಟ ಈಜಿ ಇದೆ ಆನ್ಸರ್. ಏನೋ ಸರಿ ಅದು ಒಂದು ನೀವು ಮತ್ತೆ ತಪ್ಪು ಉತ್ತರ ಏನೋ ನಾನು ಏನ್ ಹೇಳಿದೆ ಫಸ್ಟ್ ಹೇಳಿದ್ದೀನಿ ನಿಮ್ಮ ಹತ್ರ, ಒಂದೇ ಒಂದು ಕ್ವಶನ್ ಮೋಸ ಮಾಡ್ತಾ ಇದ್ದೆ ನೀನು. ನಾನು ನಿಮ್ಗೆ ಪ್ರಶ್ನೆ ಹೇಳಿದ್ದೀನಿ, ಸರಿನಾ? ಏನಂತ ಹೇಳಿದ್ದೀನಿ, 5 ಕ್ವಶನ್ ಕೇಳ್ತೀನಿ, ಒಂದೇ ಒಂದು ತಪ್ಪು ಉತ್ತರ ಕೊಟ್ರು, ಸಾರಿ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರು 500 ರೂಪಾಯಿ ನನ್ಗೆ. ನೀವು ಹೇಳ್ಬಿಟ್ರಲ್ಲ. ಸರಿ 500 ರೂಪಾಯಿ ನಿನ್ಗಾಯ್ತು, ಬೇರೆ ಇನ್ನೊಂದು ಹಾಕಿ ನೋಡೋಣ. ಇಲ್ಲ 500 ರೂಪಾಯಿ ಬೇಕಾದ್ರೆ ನಾನೇ ಕೊಡ್ತೀನಿ. ಇಲ್ಲ ನಾನು ಆ ದುಡ್ಡನ್ನ ಬಿಟ್ಕೊಡೋದಿಲ್ಲ, ನಾನು ಏನಿದ್ರು ಆ ದುಡ್ಡು ನನ್ ತಗೊಂಡ್ಬೇಕು. ಇನ್ನೊಂದು ಹಾಕು ನಾನು ಬಿಡಿಸ್ತೀನಿ. ನಾಳೆ ಹೇಳೋಣ ಬಿಡಮ್ಮ. ಇಲ್ಲ ಇಲ್ಲ, ಎಷ್ಟೋ ಚೆನ್ನಾಗ್ ಅನ್ಕೊಂಡಿದ್ದೆ, ನಾನೇ ಗೆಲ್ಲೋದು ಅನ್ಕೊಂಡಿದ್ದೆ. ಅದೇ ಇಲ್ಲ ನನ್ಗ್ ಗೊತ್ತಿಲ್ಲ, ನನ್ ಬೇರೆದ್ ಹೇಳು, ನಾನು ಅದನ್ನ ಬಿಡಿಸ್ಬಿಟ್ಟು ಬೇರೆ ನನ್ ದುಡ್ಡು ನಾನು ಇಸ್ಕೊತೀನಿ. ಇವಾಗ ನಾನ್ ಗೆದ್ದಿದ್ದೀನಿ, ನಾನು ಎತ್ಕೊಂಡೆ. ಇವಾಗ ನೆಕ್ಸ್ಟ್ ಆಟ ಹೆಂಗ್ ಆಡಕ್ಕಾಗುತ್ತೆ ಈಗ? ನೆಕ್ಸ್ಟ್ ಆಟ ಹೆಂಗ ಆಡಕ್ಕಾಗುತ್ತೆ? ಇಲ್ಲ ಇವಾಗ ನಾನು ಹೇಳ್ದಂಗೆ ಯಾವಾಗ ಫಸ್ಟ್ ಮುಗ್ದೋಯ್ತು. ನಾನು ಇವಾಗ ನಾನು ಒಂದು 5 ಪ್ರಶ್ನೆ ಕೇಳ್ತೀನಿ, ನೀವು ರಾಂಗ್ ಆನ್ಸರ್ ಕೊಟ್ರೆ ನಂದಂದೆ ನಂದು ಅಮೌಂಟ್ ಎತ್ಕೊಂಡು. ಇವಾಗ ನಂಗೆ ಈ ದುಡ್ಡುಗೋಸ್ಕರ ನೀವು ಇನ್ನೊಂದು ಗೇಮ್ ಮಾಡ್ತೀನಿ ಅಂದ್ರೆ, ಇನ್ನೊಂದು ಗೇಮ್ ಆಡ್ಬಿಟ್ಟು ನಾನು ಆ ದುಡ್ಡು ವಾಪಸ್ ತಗೊಂಡ್ಬೇಕು. ನೀನ್ ಸೋಲ್ಸ್ಬೇಕು. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಇಲ್ಲ ಇಲ್ಲ ಅದ್ ನಾ ಬೇಕಾದ್ರೆ ನಾಳೆ ಆಟ ಆಡೋಣ, ಆಡು. ಅಮ್ಮ ಬೇಕಾದ್ರೆ ನಾಳೆ ಆಡ್ಕೊಳ್ಳೋಣ. ಅದು ನಿನ್ನ ಹತ್ರ ನನ್ಗೆ ಮಾತಾಡಕ್ ಟೈಮ್ ಇಲ್ಲ, ಅಡ್ಗೆ ಮಾಡ್ಬೇಕು. ನಿನ್ನ ಹತ್ರ ವಾದ ಮಾಡಕ್ ಆಗಲ್ಲ. ಅಪ್ಪ ಬರೋದ್ ನನ್ಗೆ ಗೊತ್ತು, ಅಪ್ಪ ಬರೋದ್ ಟೆನ್ಷನ್ ಆಗ್ತಾ ಇದೆ. ನನ್ಗೆ 500 ರೂಪಾಯಿ ಸುಮ್ನೆ ಒಂದ್ ಕ್ಷಣದಲ್ಲಿ ನಾನು ಸೋತ್ಬಿಟ್ನಲ್ಲ ಅಂತ, ನಾನು ಸೋತ್ತೀನಿ ಅಂತ ನನ್ ಮನ್ಸಲ್ಲೇ ಇರಿಲ್ಲ. ನೀನ್ 500 ರೂಪಾಯಿ ಎತ್ಕೊಂಡಿದ್ಯಾ, ನನ್ಗೆ ಇನ್ನೊಂದ್ ಗೇಮ್ ಅಲ್ಲಿ ನಾನು 500 ರೂಪಾಯಿ ನಿನ್ನ ಹತ್ರ ವಾಪಸ್ ತಗೊಂತೀನಿ. ನಿಮ್ಮ ಅಪ್ಪ ಬರೋಷ್ಟ ಹೊತ್ತಾಯ್ತು, ನಾನು ಅಡ್ಗೆ ಮಾಡ್ತೀನಿ, ಬರ್ತೀನಿ. ಹಾ ಏನಲ್ಲ ಯಾಮಾರಿಸ್ತೀರಾ ಹುಡುಗ್ರು ನೀವು. ನೋಡ್ರಲ್ಲ ಫ್ರೆಂಡ್ಸ್, ಒಂದು 500 ರೂಪಾಯಿ ತಗೊಳಕೋಸ್ಕರ ಅಮ್ಮ ಎಷ್ಟೆಲ್ಲ ಮಾತಾಡ್ಬಿಟ್ರು, ಎಲ್ಲೆಲ್ಲೋ ಹೋಗ್ಬಿಟ್ರು. ನಿಜವಾಗ್ಲೂ ಈ ತರ ಅನ್ಕೊಂಡ್ ನಮ್ಮಮ್ಮ ಇಷ್ಟು ಮಾತಾಡ್ತಾರೆ 500 ರೂಪಾಯಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಮ್ಮಮ್ಮ ಕಾಸಿನ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟು. ನಮ್ಮನ್ನ ಬೆಳೆಸೋದಲ್ಲೂ ಅಷ್ಟೇ ತುಂಬಾ ಸ್ಟ್ರಿಕ್ಟ್ ಆಗೇ ಬೆಳೆಸೋರು. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಪ್ರತಿಯೊಂದಕ್ಕೂ ಅಷ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಒಳ್ಳೆ ರೀತಿಯಲ್ಲಿ ಬೆಳೆಸೋರೆ. ಸೊ 500 ರೂಪಾಯಿಗೆ ಇಷ್ಟೆಲ್ಲ ಮಾತಾಡ್ತಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನೇ ಒಂದು ಸ್ವಲ್ಪ ನನಗೆ ಮಾತುಗಳು ಬರ್ತಾ ಇಲ್ಲ. ಸ್ವಲ್ಪ ಅವರು ಮಾತಾಡೋ ಮಾತಿಗೆ ನಾನೇ ಸ್ವಲ್ಪ ಅವ್ರಿಗೆ ಸ್ವಲ್ಪ ನರ್ವಸ್ ಆಗ್ಬಿಟ್ಟೆ ಅವ್ರು ಮಾತಾಡೋ ಇದಕ್ಕೆ. ಸೊ ನೋಡ್ದಲ್ಲ ಫ್ರೆಂಡ್ಸ್, ನಿಮ್ಮ ಮನೇಲಿ ಈ ಥರ ಏನಾದರೂ ಈ ಥರ ಅಮ್ಮ ಇದ್ದಾರಾ? ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ.
ಇನ್ನು ಇಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೀನಿ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಫ್ರೆಂಡ್ಸ್.